ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದವರು ಭಾರತದ ವಿರುದ್ಧ ಯುದ್ಧ ಗೆದ್ದಿದ್ದೀವಿ ಅಂತ ಬೀಗ್ತಾ ಇದ್ದಾರಲ್ಲ, ಆ ರೀತಿಯಾದಂಥ ಸುಳ್ಳು ಸುದ್ದಿ ಹೇಳಿಕೊಂಡು ಇಡೀ ವಿಶ್ವದಲ್ಲಿ ಓಡಾಡ್ತಾ ಇದ್ದಾರಲ್ಲ, ಅಂತಹ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯ ಯಾವ ಹಂತದಲ್ಲಿದೆ? ಇವರು ಭಾರತವನ್ನು ಗೆಲ್ಲೋದು ಹಾಗಿರಲಿ, ತನ್ನ ದೇಶದ ಒಂದು ನಗರವನ್ನು ಇವರಿಗೆ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ತನ್ನ ದೇಶದ ಒಳಗೆ ಬಲೂಚ್ ಲಿಬರೇಷನ್ ಆರ್ಮಿ ಯಾವ ರೀತಿಯಾಗಿ ಕಂಟ್ರೋಲನ್ನು ತೆಗೆದುಕೊಳ್ತಾ ಇದೆ, ಪಾಕಿಸ್ತಾನದ ಒಳಗೆ ಬಲೂಚ್ ಕಾರಿಡಾರ್ ಯಾವ ರೀತಿಯಾಗಿ ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಈ ಸುದ್ದಿ ಇದೆಯಲ್ಲ, ಬೆಸ್ಟ್ ಎಕ್ಸಾಂಪಲ್. ಹಾಗೆ ನೀವು ಈ ಸುದ್ದಿಯನ್ನು ನೋಡಿದ್ರೆ ಒಂದು ಕನ್ಫರ್ಮ್ ಆಗುತ್ತೆ, ಪಾಕಿಸ್ತಾನದ ಸೇನೆಗೆ ಎಷ್ಟು ತಾಕತ್ತು ಉಳಿದುಕೊಂಡಿದೆ, ಅವರು ಭಾರತವನ್ನು ಎದುರಿಸೋದಕ್ಕೆ ಸಾಧ್ಯವಾ, ಇದೆಲ್ಲವೂ ಕೂಡ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗೋಗುತ್ತೆ. ಯಾಕೆ ಕೇಳಿದ್ರೆ, ಇವತ್ತು ಬಲೂಚಿಸ್ತಾನದ ಬಲೂಚ್ ಲಿಬರೇಷನ್ ಆರ್ಮಿ ಒಂದು ಪ್ರೆಸ್ ನೋಟ್ ಅನ್ನು ಹೊರಡಿಸಿದೆ. ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಅದರಲ್ಲಿ BLA ಏನ್ ಹೇಳಿದೆ ಅಂತಂದ್ರೆ, ಬಲೂಚ್ ಪ್ರಾಂತ್ಯದ ಸುರಾಬ್ ಅನ್ನುವ ಸಿಟಿಯ ಕಂಪ್ಲೀಟ್ ಕಂಟ್ರೋಲ್ ಅನ್ನ ನಾವು ತೆಗೆದುಕೊಂಡಿದ್ದೀವಿ, ಆ ಇಡೀ ಸಿಟಿ ನಮ್ಮ ಕೈವಶ ಆಗಿದೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಪ್ರೆಸ್ ನೋಟ್ ಅನ್ನು ಹೊರಡಿಸಿದೆ. ಇಷ್ಟು ಮಾತ್ರ ಅಲ್ಲ, ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಮಿತ್ರರೇ, ಪಾಕಿಸ್ತಾನದ ಒಳಗೆ ಬಲೂಚಿಗಳ ಹಿಡಿತ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ, ಬಲೂಚಿಸ್ತಾನ ಒಂದೊಂದು ನಗರವನ್ನ ವಶಕ್ಕೆ ಪಡಿತಾ ಇದೆ ಅಂತ ಹೇಳ್ಕೊಳ್ತಾ ಇದೆಯಲ್ಲ, ಹಾಗಾದ್ರೆ ನಗರವನ್ನ ವಶಕ್ಕೆ ಪಡೆಯೋದಾದ್ರೂ ಹೇಗೆ? ನಮಗೆ ಆ ಕಲ್ಪನೆನೇ ಇಲ್ಲ. ಈಗ ನಮ್ಮ ದೇಶದಲ್ಲಿ ಪ್ರತ್ಯೇಕವಾದಿಗಳಿಗೇನು ಕೊರತೆ ಇಲ್ಲ, ಸಾಕಷ್ಟಿದ್ದಾವೆ. ನಾರ್ತ್ ಈಸ್ಟ್ ನಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿದೆ, ಮಧ್ಯದಲ್ಲಿ ಈ ನಕ್ಸಲೈಟ್ಸ್ ಕೂಡ ಇದ್ರು. ಇವರೆಲ್ಲರೂ ಕೂಡ ಒಂದು ಪ್ರತ್ಯೇಕವಾದದ ಕೂಗನ್ನು ಹುಟ್ಟು ಹಾಕಿದ್ರು. ಅವರೆಲ್ಲಾದ್ರೂ ಒಂದು ನಗರವನ್ನು ಕಂಟ್ರೋಲ್ಗೆ ತೆಗೆದುಕೊಂಡ್ರು, ಅಲ್ಲಿ ಭಾರತೀಯ ಸೇನೆಗೆ ಹಿನ್ನಡೆ ಆಯಿತು, ಆ ನಗರದ ಕಂಟ್ರೋಲ್ ತಪ್ಪೋಯಿತು, ಈ ರೀತಿಯ ಸುದ್ದಿಗಳನ್ನು ನಾವು ಯಾವತ್ತೂ ಓದಿಲ್ಲ. ಯಾಕೆಂದ್ರೆ ಭಾರತದಲ್ಲಿ ಅದು ಸಾಧ್ಯವೇ ಆಗೋದಿಲ್ಲ. ಹಾಗಾದರೆ ಪಾಕಿಸ್ತಾನದಲ್ಲಿ ಇದು ಹೇಗೆ ಸಾಧ್ಯ ಆಗುತ್ತೆ? ಪಾಕಿಸ್ತಾನದ ಸೇನೆ ಅಷ್ಟೊಂದು ವೀಕ್ ಆಗಿದೆಯಾ? ಇವತ್ತು ಸೊರಾಬ್ ಸಿಟಿ ಅಂತಂದ್ರೆ ಅಲ್ಲಿ 40,000ಕ್ಕೂ ಹೆಚ್ಚು ಮಂದಿ ವಾಸ ಮಾಡುವಂತಹ ಒಂದು ದೊಡ್ಡ ಸಿಟಿ, ಆ ಇಡೀ ಸಿಟಿಯನ್ನ ಬಲೂಚ್ ಲಿಬರೇಷನ್ ಆರ್ಮಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದು ಹೇಗೆ? ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಪಾಕಿಸ್ತಾನ ಹೇಗೆ ಬಲೂಚಿಸ್ತಾನವನ್ನ ಕಳೆದುಕೊಳ್ತಾ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನಂತಿದೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಲೂಚಿಸ್ತಾನ ಸಪರೇಟಿಸ್ಟ್ ಮೂವ್ಮೆಂಟ್ ಬಗ್ಗೆ ನಾನೇನು ವಿವರಿಸಿ ಹೇಳಬೇಕಾಗಿಲ್ಲ. ಈ ಹಿಂದೆ ಹಲವು ಬಾರಿ ನಾನು ಕೂಡ ಹೇಳಿದ್ದೀನಿ. ನಿಮಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಸಾಕಷ್ಟು ಸುದ್ದಿಗಳು ಪ್ರತಿನಿತ್ಯ ಬರ್ತಾ ಇರ್ತವೆ. ಈ ಬಲೂಚಿಗಳಿದಾರಲ್ಲ, ಇವರು ಪಾಕಿಸ್ತಾನದಲ್ಲಿರುವಂತಹ ಒಂದು ಎಥ್ನಿಸಿಟಿ. ಅವರು ಯಾವತ್ತೂ ಕೂಡ ಪಾಕಿಸ್ತಾನದೊಂದಿಗೆ ಸೇರೋದಕ್ಕೆ ಇಷ್ಟವನ್ನೇ ಪಡೋದಿಲ್ಲ. ಪಾಕ್ ನಿರ್ಮಾಣವಾದ ಇವತ್ತಿನವರೆಗೂ ಕೂಡ ಬಲೂಚಿಗಳು ಯಾವತ್ತೂ ಕೂಡ ನಾವು ಪಾಕಿಗಳು ಅಂತ ಹೇಳಿಕೊಂಡಿಲ್ಲ, ಮುಂದೆಯೂ ಕೂಡ ಅವ್ರು ಹೇಳೋದಿಲ್ಲ. ಅವರೇನಿದ್ರು ಕೂಡ ನಾವು ಬಲೂಚಿಗಳು, ಬಲೂಚಿಸ್ತಾನ ಪಾಕಿಸ್ತಾನದ ಭಾಗ ಅಲ್ಲ, ಹೀಗಂತಲೇ ಕ್ಲೈಮ್ ಮಾಡ್ತಾ ಬಂದಂತವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಲೂಚಿಗಳ ಸ್ವತಂತ್ರ ಹೋರಾಟ ಜಾಸ್ತಿ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಬಲೂಚಿಗಳು ಹುಟ್ಟುಹಾಕಿಕೊಂಡಂತಹ BLA ಏನಿದೆ, ಬಲೂಚ್ ಲಿಬರೇಷನ್ ಆರ್ಮಿ, ಇದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಅವರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳು ಸಿಗ್ತಾ ಇದೆ. ಹೀಗಾಗಿ ಈ BLA ಪಾಕಿಸ್ತಾನದ ವಿರುದ್ಧ ಒಂದು ನಿರ್ಣಾಯಕ ಯುದ್ಧವನ್ನ ಘೋಷಣೆ ಮಾಡಿದೆ. ಹೀಗಾಗಿ ನೀವು ಪ್ರತಿನಿತ್ಯ ಬಲೂಚಿಗಳು ಪಾಕಿಸ್ತಾನದ ಸೇನೆಗೆ ನೀರು ಕುಡಿಸಿದಂತಹ ಒಂದಲ್ಲ ಒಂದು ಸುದ್ದಿಯನ್ನು ಕೇಳ್ತಲೇ ಇರ್ತೀರಿ. ಇವತ್ತು ಮಿತ್ರರೇ, ಆ ಬಲೂಚಿಗಳು ಒಂದು ದೊಡ್ಡ ಸುದ್ದಿಯನ್ನೇ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಸುರಾಬ್ ಅನ್ನುವಂತಹ ನಗರವನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ಈ ಬಗ್ಗೆ ಅವರೊಂದು ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಸುರಾಬ್ ಸಿಟಿಯ ಕಂಪ್ಲೀಟ್ ಕಂಟ್ರೋಲ್ ಬಲೂಚಿಗಳ ಕೈಗೆ ಬಂದಿದೆ, BLA ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇಲ್ಲಿನ ಪೊಲೀಸ್ ಸ್ಟೇಷನ್ ಇರಬಹುದು, ಸರ್ಕಾರಿ ಕಚೇರಿ, ಬ್ಯಾಂಕ್, ರೆವೆನ್ಯೂ ಕಚೇರಿಗಳು ಎಲ್ಲವೂ ಕೂಡ ಬಲೂಚಿಗಳ ಕಂಟ್ರೋಲ್ಗೆ ಬಂದಿದೆ. ಹಾಗೆ ಈ ಸುರಾಬ್ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪಾಕಿಸ್ತಾನದ ಪರವಾಗಿದ್ದಂತಹ ಅಸಿಸ್ಟೆಂಟ್ ಕಮಿಷನರ್ ಅನ್ನ ನಾವು ಹೊಡೆದಾಕಿದ್ದೀವಿ. ಜೊತೆಗೆ ಈ ಸಿಟಿಯಲ್ಲಿದ್ದಂತಹ ಪಾಕಿಸ್ತಾನದ ಎಲ್ಲ ಧ್ವಜಗಳನ್ನ ನಾಶಪಡಿಸಿದೀವಿ. ಪಾಕಿಸ್ತಾನದ ಚಿಹ್ನೆ ಉಳ್ಳಂತಹ ಯಾವುದೇ ವಸ್ತುವು ಕೂಡ ಇಡೀ ನಗರದಲ್ಲಿಲ್ಲ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದೆ. ನಿಮಗೀಗ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಇತ್ತೀಚೆಗಷ್ಟೇ ಕಲಾತ್ ಜಿಲ್ಲೆಯ ಮಂಗೂಚ್ ನಗರವನ್ನ ಇದೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ವಶಕ್ಕೆ ಪಡೆದಿತ್ತು ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ ಸುರಾಬ್ ಸಿಟಿ, ಹೀಗೆ ಒಂದಾಗ್ತಿದ್ದ ಹಾಗೆ ಒಂದು ನಗರವನ್ನ ಬಲೂಚಿಗಳು ವಶಕ್ಕೆ ಪಡೆಯುತ್ತಿರೋದಾದ್ರೂ ಹೇಗೆ? ಪಾಕಿಸ್ತಾನದ ಪೊಲೀಸರು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಅಷ್ಟೇ ಏಕೆ, ಪಾಕಿಸ್ತಾನದ ಸೇನೆ ಏನ್ ಮಾಡ್ತಾ ಇದೆ? ಹೀಗಲ್ಲ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು. ಹೀಗೆ ಒಂದು ಪ್ರದೇಶ ಅಥವಾ ಒಂದು ನಗರವನ್ನ BLA ಸೈನಿಕರಾಗ್ಲಿ ಅಥವಾ ಇತರೆ ಯಾವುದೇ ರೆಬಲ್ಸ್ಗಳು ವಶಕ್ಕೆ ಪಡಿಬೇಕು ಅಂತಂದ್ರೆ ಅಲ್ಲಿ ಸ್ಥಳೀಯರ ಸಹಕಾರ ಬಹಳ ಮುಖ್ಯವಾಗುತ್ತೆ. ಸ್ಥಳೀಯರು ಸಹಕಾರ ಮಾಡಿಲ್ಲ ಅಂತಂದ್ರೆ ನೀವು ಯಾವುದೇ ಪ್ರದೇಶವನ್ನು ಯಾರು ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸದ್ಯ BLA ಆರ್ಮಿ ಅವರು ಬಂದ್ಬಿಟ್ಟು ಈ ಸುರಾಬ್ ನಗರವನ್ನು ವಶಕ್ಕೆ ಪಡೆದ್ರಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಕೆಲ ಕಚೇರಿಗಳ ಬಾಗಿಲನ್ನ ಅವರು ಒಡೆದು ಹಾಕಿದ್ರು. ಕೆಲ ಸರ್ಕಾರಿ ಕಚೇರಿಗಳಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಒಳಗಿನಿಂದ ಬಾಗಿಲು ಹಾಕೊಂಡು ಚಿಲ್ಕ ಹಾಕೊಂಡಿದ್ರು. ಅದನ್ನ BLA ಸೈನಿಕರು ತಮ್ಮ ಬಳಿ ಇದ್ದಂತಹ ಬಂದೂಕಿನಿಂದ ಗುಂಡನ್ನು ಹಾರಿಸಿ ಒಡೆದು ಹಾಕಿದ್ರು. ಹೀಗೆ ಬಲೂಚಿಗಳು ಗುಂಡಾರಿಸಿ ಅಲ್ಲಿ ದೊಡ್ಡ ಹಂಗಾಮ ಮಾಡ್ತಾ ಇದ್ರು ಕೂಡ ಅಲ್ಲಿ ಸೇರಿದಂತಹ ಸ್ಥಳೀಯರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಯಾರು ಕಲ್ಲು ಹೊಡೆಯೋದಕ್ಕೆ ಹೋಗಿಲ್ಲ. ನಮ್ ಸರ್ಕಾರ, ನಮ್ ದೇಶದ ಸರ್ಕಾರಿ ಕಚೇರಿಯ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತ ಯಾರು ಅದಕ್ಕೆ ಅಪೋಸ್ ಮಾಡಿಲ್ಲ.
ಬದಲಾಗಿ ಅಲ್ಲಿ ಸೇರಿದಂತಹ ಸ್ಥಳೀಯರು ಶಿಳ್ಳೆ ಹೊಡೆದು ಸಂಭ್ರಮಿಸ್ತಾ ಇದ್ರು. ಆ ಬಲೂಚ್ ಲಿಬರೇಷನ್ ಆರ್ಮಿಯ ಸೈನಿಕರಿಗೆ ಎನ್ಕರೇಜ್ ಮಾಡ್ತಾ ಇದ್ರು. ಅಷ್ಟೇ ಏಕೆ, ಅವರಿಗೆ ಯಶಸ್ಸು ಸಿಕ್ತಿದ್ದ ಹಾಗೆ ಆ ಸೈನಿಕರೊಂದಿಗೆ ಫೋಟೋ ಸೆಲ್ಫಿಗಳನ್ನು ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ರು. ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಬಲೂಚಿಸ್ತಾನ ಲಿಬರೇಷನ್ ಹೋರಾಟ ಏನಿದೆ, ಪಾಕಿಸ್ತಾನದಿಂದ ಆ ಪ್ರಾಂತ್ಯ ಬೇರೆ ಆಗಬೇಕು, ಸ್ವತಂತ್ರ ದೇಶ ಆಗಬೇಕು ಅನ್ನುವಂಥ ಹೋರಾಟ ಇದೆಯಲ್ಲ, ಇದು ಕೇವಲ BLAದ ಹೋರಾಟ ಅಲ್ಲ. ಬಲೂಚ್ ಲಿಬರೇಷನ್ ಆರ್ಮಿ ಇದೆಯಲ್ಲ, ಇದು ಕೇವಲ ಒಂದು ಭಾಗ ಅಷ್ಟೇ. ಅಲ್ಲಿ ಕಂಪ್ಲೀಟ್ ಜನ ಬಯಸ್ತಾ ಇದ್ದಾರೆ ನಾವು ಪಾಕಿಸ್ತಾನದೊಂದಿಗೆ ಇರಬಾರದು. ಬಲೂಚ್ ಲಿಬರೇಷನ್ ಆರ್ಮಿ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಸ್ತ್ರಸಜ್ಜಿತ ಹೋರಾಟಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ ಅಂತಹ ಪ್ರಾಂತ್ಯದ ಒಳಗೆ ಪಾಕಿಸ್ತಾನದ ಸೇನೆ ಹೋಗಿ ಅದನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಾಕಿಸ್ತಾನದ ಸೇನೆಗೆ ಅಲ್ಲಿನ ಜನ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಸೇನೆ ಒಳಗ್ ಬಂತು ಅಂತಂದ್ರೆ ಜನರೇ ಕಲ್ಲು ಹೊಡಿತಾರೆ, ಅವರ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸೇನೆ ಏನಾದ್ರೂ BLA ಅವರನ್ನ ತಡೆಯೋದಕ್ಕೆ ಹೋಗಿದ್ದೆ ಆದ್ರೆ ಭಾರಿ ಹಾನಿ ಆಗತ್ತೆ. ಹೀಗಾಗಿ ಸೇನೆ ಏನ್ ಮಾಡೋದು ಗೊತ್ತಾ, ಬಲೂಚಿಗಳು ಅಲ್ಲಿ ಬಂದು ದೊಡ್ಡ ಪ್ರಮಾಣದಲ್ಲಿ ದಾಳಿಗೆ ಮುಂದಾಗ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಇನ್ನು ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಸಹಜವಾಗಿ ಬಲೂಚಿಗಳೇ ಆಗಿರ್ತಾರೆ. ಏನು ಪಾಕಿಸ್ತಾನ ಬೇರೆ ಪ್ರಾಂತ್ಯದಿಂದ ಬಂದು ಅಲ್ಲೇನು ಪೊಲೀಸರಾಗಿರೋದಿಲ್ಲ. ಅವರು ಕೂಡ ಈ ಬಲೂಚ್ ಲಿಬರೇಷನ್ ಆರ್ಮಿಗೆ ಸಪೋರ್ಟ್ ಮಾಡಿಬಿಡ್ತಾರೆ. ಹೀಗಾಗಿ ಒಂದಾಗ್ತಿದ್ದ ಹಾಗೆ ಒಂದು ನಗರ ಬಲೂಚಿಗಳ ಕಂಟ್ರೋಲ್ಗೆ ಹೋಗ್ತಾ ಇದೆ. ಇವರು ಒಮ್ಮೆ ನಗರವನ್ನು ಕಂಟ್ರೋಲ್ಗೆ ಪಡೀತಿದ್ದ ಹಾಗೆ ಅಲ್ಲಿರುವಂತಹ ಪ್ರಮುಖ ಹೆದ್ದಾರಿಗಳನ್ನ ಬಂದ್ ಮಾಡ್ತಾರೆ. ಅಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಮಂದಿಯನ್ನ ಅಲ್ಲಿ ನಿಯೋಜನೆ ಮಾಡ್ತಾರೆ. ಪಾಕಿಸ್ತಾನದ ಸೇನೆ ಏನಾದ್ರೂ ಒಳಗೆ ಬರಬೇಕು ಅಂತಂದ್ರೆ ಅಲ್ಲಿ ತಡೆಯಲಾಗತ್ತೆ, ಅಲ್ಲಿ ಗುಂಡಿನ ದಾಳಿ ಆಗತ್ತೆ, ದೊಡ್ಡ ಪ್ರಮಾಣದಲ್ಲಿ ಯುದ್ಧವೇ ಸಂಭವಿಸಿ ಬಿಡುತ್ತೆ. ಇದೇ ಕಾರಣದಿಂದ ಪಾಕಿಸ್ತಾನದ ಸೇನೆಗೆ ಈ ಬಲೂಚಿಗಳ ವಿಚಾರದಲ್ಲಿ ಯಾವುದೇ ಯಶಸ್ಸು ಸಿಗ್ತಾ ಇಲ್ಲ. ಅದು ಅಲ್ಲದೆ ಪಾಕಿಸ್ತಾನದ ಸೇನೆಯ ಅಪ್ರೋಚೇ ಸರಿ ಇಲ್ಲ. ಅವರಿಗೆ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಬಲೂಚ್ ಲಿಬರೇಷನ್ ಆರ್ಮಿ ಇರಬಹುದು, ಬಲೂಚಿಸ್ತಾನ ಹೋರಾಟ ಇರಬಹುದು, ಇದನ್ನು ನಿಗ್ರಹಿಸೋದು ಹೇಗೆ ಅಂತ ಇವತ್ತಿಗೂ ಅರ್ಥ ಆಗಿಲ್ಲ. ನಿಜವಾಗ್ಲೂ ಪಾಕಿಸ್ತಾನದ ಸೇನೆಯ ತಲೆಯಲ್ಲಿ ಬುದ್ಧಿ ಇದ್ದಿದ್ದೇ ಆಗಿದ್ರೆ ಅವರು ಯಾವಾಗ ಬಾಂಗ್ಲಾದೇಶವನ್ನ ಕಳೆದುಕೊಂಡ್ರಲ್ಲ ಅವತ್ತೇ ಎಚ್ಚೆತ್ತುಕೊಳ್ತಾ ಇದ್ರು. ಇನ್ನೊಂದು ಪ್ರತ್ಯೇಕವಾದದ ಹೋರಾಟಕ್ಕೆ ಅವರು ಆಸ್ಪದ ಕೊಡ್ತಾ ಇರಲಿಲ್ಲ. ಪಾಕಿಸ್ತಾನದ ಸೇನೆ ಏನ್ ಅನ್ಕೊಂಡಿದೆ ಗೊತ್ತಾ, ಶಸ್ತ್ರದಿಂದ ಎಲ್ಲವೂ ಸಾಧ್ಯ ಅಂತ. ಮಿತ್ರರೇ, ಶಸ್ತ್ರದಿಂದ ಎಲ್ಲವುದನ್ನು ಸಾಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ವಿಚಾರದಲ್ಲಿ ಭಾರತವನ್ನು ನೋಡಿ ಪಾಕಿಸ್ತಾನ ಕಲಿಬೇಕಾಗಿದ್ದು ಬಹಳಷ್ಟಿದೆ. ನಿಮಗೆ ಗೊತ್ತಿರಬಹುದು, ಭಾರತದಲ್ಲೂ ಕೂಡ ಅನೇಕ ಪ್ರತ್ಯೇಕವಾದ ಹೋರಾಟಗಳಿದ್ವು. ಅದೆಲ್ಲವುದನ್ನು ಭಾರತ ಶಸ್ತ್ರಾಸ್ತ್ರಗಳಿಂದಲೇ ಕಂಟ್ರೋಲ್ಗೆ ತೆಗೆದುಕೊಂಡಿಲ್ಲ. ನಾರ್ತ್ ಈಸ್ಟ್ನ ಉದಾಹರಣೆಯನ್ನು ತೆಗೆದುಕೊಳ್ಳಿ ಅಥವಾ ಜಮ್ಮು ಕಾಶ್ಮೀರದ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಅಲ್ಲಿ ಸೇನೆಗೆ ಕಲ್ಲು ಹೊಡೆಯುವಂತವರ ಸಂಖ್ಯೆ ಎಷ್ಟಿತ್ತು. ನಾರ್ತ್ ಈಸ್ಟ್ ರಾಜ್ಯಗಳಲ್ಲಂತೂ ಶಸ್ತ್ರವನ್ನ ಹಿಡಿದು ನಮ್ಮ ಸೇನೆಯ ವಿರುದ್ಧ ಹೋರಾಡುವಂತವರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಭಾರತ ಏನಾದರೂ ಯಾಮಾರಿದ್ದೇ ಆಗಿದ್ರೆ ಇವತ್ತು ನಾರ್ತ್ ಈಸ್ಟ್ ನಮ್ಮ ಜೊತೆಗೆ ಇರ್ತಾ ಇರಲಿಲ್ಲ. ಆದ್ರೆ ಭಾರತ ಅದನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತು. ನಮ್ಮ ಬಳಿಯಲ್ಲಿ ಸೈನಿಕರಿದ್ದಾರೆ, ನಮಗೆ ಬೇಕಾದಷ್ಟು ಶಸ್ತ್ರಾಸ್ತ್ರ ಇದೆ ಅಂತ ಹೇಳಿ ಅವರ ಮೇಲೆ ಎಗರುವಂತಹ ಕೆಲಸ ಮಾಡಿಲ್ಲ. ಬದಲಾಗಿ ಸೂಕ್ಷ್ಮವಾಗಿ ಈ ಮೊಸರಲ್ಲಿ ಕೂದಲು ತೆಗೆಯೋದು ಅಂತಾರಲ್ಲ, ಹಾಗೆ ಭಾರತ ಅದನ್ನ ಬಗೆಹರಿಸೋದಕ್ಕೆ ಯತ್ನ ಮಾಡ್ತು. ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಯಶಸ್ಸು ಕೂಡ ಸಿಕ್ತು. ಭಾರತ ಅನುಸರಿಸಿದ ಮಾರ್ಗ ಏನು ಕೇಳಿದ್ರೆ, ಒಂದು ಕಡೆ ಡೆವಲಪ್ಮೆಂಟ್ ಮಾಡೋದು. ನಾವು ಆ ಭಾಗವನ್ನ ಕಡೆಗಣಿಸೋದಿಲ್ಲ. ಅಲ್ಲಿನ ಜನರಿಗೆ ಉದ್ಯೋಗ ಸಿಗಬೇಕು, ಯುವಕರು ಶಿಕ್ಷಣದಿಂದ ವಂಚಿತರಾಗಬಾರದು, ಜೊತೆಗೆ ಆ ಇಡೀ ಪ್ರಾಂತ್ಯ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣಬೇಕು. ಅಲ್ಲಿ ರಸ್ತೆಗೆ ಯಾವುದೇ ಸಮಸ್ಯೆ ಇರಬಾರದು, ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಸಮಸ್ಯೆ ಇರಬಾರದು, ಸರ್ಕಾರ ಎಲ್ಲವುದಕ್ಕೂ ಸ್ಪಂದಿಸುತ್ತೆ ಅನ್ನುವಂತಹ ಭಾವನೆ ಅವರಿಗೆ ಬಿಲ್ಡ್ ಆಗಬೇಕು. ಅಂತಹ ಸಂದರ್ಭ ನಿರ್ಮಾಣ ಮಾಡಿದ್ದೇ ಆದ್ರೆ ಸ್ಥಳೀಯರು ಪ್ರತ್ಯೇಕವಾದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾರ್ತ್ ಈಸ್ಟ್ ನಲ್ಲೂ ಭಾರತ ಇದನ್ನೇ ಮಾಡ್ತು. ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗ ಬಿಜೆಪಿ ಸರ್ಕಾರ ಏನ್ ಬಂದಿದೆ ಅದು ಇದನ್ನೇ ಮಾಡ್ತಾ ಇರುವಂತಹದ್ದು. ಆರ್ಟಿಕಲ್ 370 ಅನ್ನು ರದ್ದು ಮಾಡಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ವಿಪರೀತವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹೀಗಾಗಿ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕವಾದಕ್ಕೆ ಯಾವ ಮಟ್ಟಿನ ಬೆಂಬಲ ಸಿಗ್ತಾ ಇತ್ತೋ ಅದು ಇವತ್ತು ಸಿಗ್ತಾ ಇಲ್ಲ. ನಾನು ಕಂಪ್ಲೀಟ್ ಬದಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಇರುವವರೆಲ್ಲರೂ ಕೂಡ ಹಿಂದೂಸ್ತಾನ ಅಥವಾ ಭಾರತವನ್ನು ಒಪ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. 90% ಜನ ಬದಲಾಗಿದ್ದಾರೆ. ಇನ್ 10% ಕಚಡ ಹುಳುಗಳು ಇದ್ದೇ ಇರ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಂತಹ ಹುಳುಗಳನ್ನ ಯಾವ ರೀತಿಯಾಗಿ ಹೊಸಕು ಹಾಕಬೇಕು ಅಂತಂದ್ರೆ ಸೇನೆಯ ಮೂಲಕ. ಇದನ್ನೇ ಭಾರತ ಮಾಡ್ತಾ ಇರುವಂತದ್ದು. ಒಂದು ಕಡೆ ಸೈನಿಕ ಶಕ್ತಿಯನ್ನು ಬಳಸ್ತಾ ಇದೆ, ಇನ್ನೊಂದು ಕಡೆ ಆ ಭಾಗದ ಅಭಿವೃದ್ಧಿ, ಅಲ್ಲಿನ ಯುವಕರಿಗೆ ಉದ್ಯೋಗ ಸಿಗುವಂತೆ ಭಾರತ ನೋಡ್ಕೊಳ್ತಾ ಇದೆ. ಆದರೆ ಪಾಕಿಸ್ತಾನ ಏನು ಮಾಡ್ತು ಗೊತ್ತಾ, ಈ ಬಲೂಚಿಸ್ತಾನದ ವಿಚಾರದಲ್ಲಿ ಅವರನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡ್ತು. ಅಲ್ಲಿ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿಲ್ಲ. ಬಲೂಚಿಗಳನ್ನ 2ನೇ ದರ್ಜೆಯ ಪ್ರಜೆಗಳಂತೆ ಪಾಕಿಸ್ತಾನ ಟ್ರೀಟ್ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ತುಂಬಾ ಪ್ರಭಾವ ಇರುವಂತಹದ್ದು ಯಾರದು ಕೇಳಿದ್ರೆ, ಒಂದು ಪಂಜಾಬ್ ಪ್ರಾಂತ್ಯದ ಜನ, ಇನ್ನೊಂದು ಕರಾಚಿ ಭಾಗದ ಜನ. ಇವರಿಗೆ ಪಾಕಿಸ್ತಾನದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಇದೆ, ಅವರಿಗೆ ಉದ್ಯೋಗಗಳು ಸಿಗುತ್ತೆ, ಅವರೇ ಸೇನೆಯಲ್ಲಿದ್ದಾರೆ. ಪಾಕಿಸ್ತಾನದ ಎಲ್ಲಾ ಸರ್ಕಾರಿ ಉದ್ಯೋಗಗಳಲ್ಲೂ ಕೂಡ ಇವರೇ ಇರುವಂತಹದ್ದು. ಬಲೂಚಿಗಳಿಗೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲ. ಇನ್ನೊಂದು ಕಡೆಯಲ್ಲಿ ಬಲೂಚಿಸ್ತಾನದ ಅಭಿವೃದ್ಧಿ ಆಗ್ತಾ ಇದೆಯಾ ಕೇಳಿದ್ರೆ, ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಪಾಕಿಸ್ತಾನ ಕೈಗೆತ್ತಿಕೊಳ್ತಿಲ್ಲ. ಕಂಪ್ಲೀಟ್ ಆಗಿ ಹಿಂದುಳಿದಂತಹ ಪ್ರದೇಶ. ಬಲೂಚಿಸ್ತಾನದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯವೇ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಇನ್ನು ಈ ಬಲೂಚಿಸ್ತಾನ ಭಾಗದ ಕೆಲ ಗ್ರಾಮಗಳಂತೂ ಇದುವರೆಗೆ ವಿದ್ಯುತ್ ಅನ್ನ ಕಣ್ಣಲ್ಲಿ ನೋಡಲೇ ಇಲ್ಲ.
ಮಕ್ಕಳು ಶಾಲೆಗೆ ಹೋಗಬೇಕು ಕಲಿಬೇಕು ಅಂತಂದ್ರೆ ಅಲ್ಲಿ ಅವಕಾಶವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ ಕಗ್ಗತ್ತಲಿನಲ್ಲಿ ಬಲೂಚಿಸ್ತಾನವನ್ನು ಇಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ. ಜೊತೆಗೆ ಬಲೂಚಿಸ್ತಾನದಲ್ಲಿ ಜನರ ಪರವಾಗಿ ಯಾರಾದರೂ ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿನ ಅಭಿವೃದ್ಧಿಗೋಸ್ಕರವಾಗಿ ಯಾರಾದರೂ ಧ್ವನಿ ಎತ್ತುತ್ತಾ ಇದ್ದಾರೆ ಅಂತಂದ್ರೆ ಅಂಥವರನ್ನ ಪಾಕಿಸ್ತಾನ ಹೇಳ ಹೆಸರಿಲ್ಲದಂತೆ ಮುಗಿಸ್ತಾ ಇದೆ. ಪಾಕಿಸ್ತಾನದ ಸೇನೆ ಹೋಗುತ್ತೆ, ಅವರನ್ನ ಮುಗಿಸಿಬಿಡುತ್ತೆ. 2016ರ ಬಿಬಿಸಿಯ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ ಸೇನೆ ಇದೆಯಲ್ಲ, ಬಲೂಚ್ ಪ್ರಾಂತ್ಯದಲ್ಲಿ 1,000 ಬಲೂಚ್ ಹೋರಾಟಗಾರರ ಕಗ್ಗೊಲೆ ಮಾಡಿದೆ. ಹಾಗೆ ಸತ್ತೋಗಿದಾರಲ್ಲ, ಅಂದ್ರೆ ಪಾಕಿಸ್ತಾನದ ಸೇನೆಯಿಂದ ಕೊಲ್ಲಲ್ಪಟ್ಟಿದ್ದಾರಲ್ಲ, ಅವರೆಲ್ಲರೂ ಕೂಡ ಬಲೂಚಿಸ್ತಾನ ಸಪರೇಟ್ ಆಗಬೇಕು ಅಂತ ಹೋರಾಟ ಮಾಡಿದವರಲ್ಲ. ಅವರು ಬಲೂಚಿಸ್ತಾನದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದಂಥವ್ರು. ನಮಗೆ ಎಜುಕೇಷನ್ ಕೊಡಿ, ನಮಗೆ ರಸ್ತೆ ಕೊಡಿ, ನೀರು ಕೊಡಿ, ಇದಕ್ಕೋಸ್ಕರವಾಗಿ ಹೋರಾಟ ಮಾಡ್ತಿದ್ದಂಥ ಆಕ್ಟಿವಿಸ್ಟ್ಗಳು. ಅವರನ್ನೆಲ್ಲ ಪಾಕಿಸ್ತಾನ ಹಂತ ಹಂತವಾಗಿ ಮುಗಿಸುವಂತಹ ಕೆಲಸ ಮಾಡ್ತಾ ಇದೆ. 1971ಕ್ಕೆ ಮೊದಲು ಬಾಂಗ್ಲಾದಲ್ಲೂ ಕೂಡ ಪಾಕಿಸ್ತಾನ ಇದನ್ನೇ ಮಾಡ್ತಾ ಇತ್ತು. ಹೀಗಾಗಿ ಅವರಿಗೆ ಆಕ್ರೋಶದ ಕಟ್ಟೆ ಒಡೆದು ಬಿಡ್ತು. ಅವರೆಲ್ಲರೂ ಒಂದಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಾಂಗ್ಲಾದೇಶದವರು ನಿರ್ಧಾರ ಮಾಡಿದ್ರು. 1971ಕ್ಕೆ ಮೊದಲು ಬಾಂಗ್ಲಾದಲ್ಲಿ ಯಾವ ಪರಿಸ್ಥಿತಿ ಇತ್ತೋ ಅದೇ ಸೇಮ್ ಟು ಸೇಮ್ ಸಿಚುವೇಶನ್ ಈಗ ಬಲೂಚಿಸ್ತಾನದಲ್ಲೂ ಬಂದಿದೆ. ಬಲೂಚಿಸ್ತಾನದವರಿಗೆ ಯಾವ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನದವರು ಅಂತ ಅನ್ನಿಸ್ತಾ ಇಲ್ಲ. ಪಾಕಿಸ್ತಾನದ ಸರ್ಕಾರ ನಮ್ಮ ಸರ್ಕಾರ ಅಂತ ಅವರಿಗೆ ಭಾವನೆಯೇ ಬರ್ತಾ ಇಲ್ಲ. ನಾವು ಪಾಕಿಸ್ತಾನದಿಂದ ಸಪರೇಟ್ ಆದರೆ ಏನಾದರೂ ಅಭಿವೃದ್ಧಿ ಆಗ್ತೀವಿ, ನಮ್ಮದೇ ಸ್ವತಂತ್ರ ದೇಶ ಕಟ್ಟಿಕೊಳ್ಬೇಕು, ಈ ಭಾವನೆ ಅವರಿಗೆ ಆಳವಾಗಿ ಬೇರೂರಿದೆ. ಹೀಗಾಗಿ ಮಿತ್ರರೇ, BLA ಏನೇ ಕ್ರಮ ಕೈಗೊಂಡರೂ ಕೂಡ ಅಲ್ಲಿನ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೂ ಜನರ ಬೆಂಬಲ ಅದಕ್ಕಿರುತ್ತೋ, ಅಂದರೆ ಪ್ರತ್ಯೇಕವಾದಕ್ಕೆ ಜನ ಬೆಂಬಲ ಕೊಡ್ತಾರೋ ಅಲ್ಲಿಯವರೆಗೂ ಪಾಕಿಸ್ತಾನದ ಸೇನೆ ಏನು ಕಡಿದು ಗುಡ್ಡೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಆಸಿಮ್ ಮುನೀರ್ ಹೇಳಿದ್ನಲ್ಲ, ಪೆಹಲ್ಗಾಮ್ ಅಟ್ಯಾಕ್ ಆಗೋದಕ್ಕೂ ಕೆಲವೇ ದಿನಗಳ ಮುಂಚೆ ಆತ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಏನು ಹೇಳಿದ್ದ? ಭಾರತ ಪಾಕಿಸ್ತಾನ ಯಾಕೆ ವಿಭಜನೆ ಆಯಿತು, ಹಿಂದೂಗಳಿಗಿಂತ ಪಾಕಿಸ್ತಾನ ಹೇಗೆ ಭಿನ್ನ, ಇದನ್ನೆಲ್ಲ ವಿವರಿಸಿದಂತಹ ಸಂದರ್ಭದಲ್ಲಿ ಆತ ಒಂದು ಮಾತು ಹೇಳಿದ್ದ. ಏನಂತ? ಇವತ್ತು ಭಾರತದ ಬಳಿಯಲ್ಲಿ 14 ಲಕ್ಷ ಸೈನಿಕರಿದ್ದಾರೆ, ಅವರೇ ಕಾಶ್ಮೀರ ವಿಚಾರದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಕೇವಲ 1,500 ಸಂಖ್ಯೆಯಲ್ಲಿರುವಂತಹ ಈ BLAದವರು, ಈ ಬಲೂಚ್ ಲಿಬರೇಷನ್ ಆರ್ಮಿಯವರು ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನ ಬೇರೆ ಮಾಡೋದಕ್ಕೆ ಸಾಧ್ಯವಾ? ನಾವು ಅವರನ್ನ ಹೂತ್ ಹಾಕ್ಬಿಡ್ತೀವಿ ಅಂತ ಆತ ಹೇಳಿದ್ದ. ಮಿತ್ರರೇ, ಮೈಕ್ ಮುಂದೆ ನಿಂತು ಭಾಷಣ ಮಾಡದಂತಲ್ಲ. ಈ ಫೇಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇದಾನಲ್ಲ, ಈತ ವಿದೇಶಕ್ಕೆ ಹೋಗಿ ಫೋಟೋಗಳಿಗೆ ಪೋಸ್ ಕೊಡೋದಕ್ಕೆ, ಯುದ್ಧದಂತಹ ಸಂದರ್ಭದಲ್ಲಿ ಬಂಕರ್ನಲ್ಲಿ ಅಡಗಿ ಕೂರೋದಕ್ಕೆ ಮಾತ್ರ ಈತನಿಗೆ ಶಕ್ತಿ ಇದೆಯೇ ಹೊರತು ಬಲೂಚಿಗಳ ಗುಂಡೇಟಿಗೆ ಎದೆಯೊಡ್ಡುವಂತಹ ಯಾವುದೇ ದಮ್ಮು ತಾಕತ್ತು ಈತನಿಗಾಗ್ಲಿ ಈತನ ಸೇನೆಗಾಗ್ಲಿ ಉಳಿದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಅಂದು ಮಂಗೂಚ್ ನಗರವನ್ನ ಬಲೂಚಿಗಳು ವಶಕ್ಕೆ ಪಡೆದಿದ್ದಿರಬಹುದು, ಇವತ್ತು ಸುರಾಬ್ ನಗರವನ್ನ ಬಲೂಚಿಗಳು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಿರಬಹುದು. ಪಾಕಿಸ್ತಾನದ ಸೇನೆಗೆ ಎಷ್ಟು ಶಕ್ತಿ ಉಳಿದಿದೆ ಅನ್ನುವಂಥದ್ದನ್ನ ಜಗತ್ತಿನ ಮುಂದೆ ಪಟಾ ಬಯಲು ಮಾಡ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.